ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರೀ, ನಂಗೆ ಇಲ್ಲಿ ನೋವ್ತಿದ್ರೆ ನಗ್ತೀರ ನೀವು? ಹಸ್ಬೆಂಡು ಬರೀ ತೋಳ್ ಗಟ್ಟಿ ಇದ್ರೆ ಸಾಲದು, ಹಲ್ಲು ಗಟ್ಟಿ ಇರ್ಬೇಕು. ಕೊಡಿ. ಸಾಕ ಹಸ್ಬೆಂಡು, ಇನ್ನೊಂದ್ ಬೇಕಾ? ಸಾಕು ಸಾಕು ಸಾಕು. ಸರಿ ಬನ್ನಿ ಹೊರಡೋಣ. ಹೊರಡೋಣ. ಕೂತ್ಕೊಳ್ಳ. ಕೂತ್ಕೊಳ್ಳಿ. ಹಸ್ಬೆಂಡು ನಿಲ್ಸಿ. ಯಾಕೆ? ನಿಲ್ಸಿ. ಏನ್ರಿ ಇದು? ಇದನ್ನ ಯಾಕ್ರಿ ತಂದ್ರಿ? ಅಯ್ಯೋ, ಅದೆಲ್ಲ ನಿಮ್ಗೆ ಗೊತ್ತಾಗತ್ತೆ. ಇದ್ರ ಜೊತೆ ಹಪ್ಳ ಸಂಡಿಗೆ ಎಲ್ಲ ತಗೋಬೇಕು. ಮನೇಲೆ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ರಿ, ಬೇರೆ ತಿನ್ಸಿದ್ರಿ, ಮತ್ತೆ ಯಾಕಿದೆಲ್ಲ? ಸರ್ಪ್ರೈಸು ಅಂತ ಹೇಳಿದ್ನಲ್ವಾ. ಬನ್ನಿ ಬನ್ನಿ. ಏನ್ರಿ ಬೆಂಕಿಲಿ ಯಾಕ್ರಿ ಟೀ ಕಾಯಿಸ್ತಿದ್ದೀರಾ? ಮನೇಲೆ ಹೊಟ್ಟೆ ತುಂಬ ಊಟ ಆಯ್ತು, ಅಲ್ಲಿ ಕಬ್ಬು ಬೇರೆ ತಿನ್ಸಿದ್ರಿ, ಈಗ ಹಪ್ಪಳ ಗೆಣಸೆಲ್ಲ ರೆಡಿ ಮಾಡ್ತಿದ್ರ. ಏನ್ರಿ ಮಾಡ್ಬೇಕು ಅನ್ಕೊಂಡಿದೀರಾ? ಫ್ರೆಂಡು, ಇದನ್ನ ಬೆಂಕಿ ಟೀ ಅಂತಾರೆ. ಬೆಂಕಿ ಟೀನಾ? ನೋಡಿ ಫ್ರೆಂಡು, ಮನೇಲಿ ಕುಡಿಯೋ ಟೀನ ಮನೆ ಟೀ ಅಂತೀವಿ, ಹೋಟ್ಲಲ್ಲಿ ಕುಡಿಯೋ ಟೀನ ವಾಟರ್ ಟೀ ಅಂತೀವಿ. ಇವಾಗ ಬೆಂಕಿ ಮುಂಡೆ ಟೀ ಕುಡಿತಿದೀವಲ್ವಾ, ಅದನ್ನ ಬೆಂಕಿ ಟೀ ಅಂತೀವಿ. ಅಲ್ಲ ರೀ, ಹಸ್ಬೆಂಡು ಅಂತಿದ್ದವ್ರು ಅದೇನು ಇವಾಗ ಫ್ರೆಂಡು ಅಂತಿದ್ದೀರಾ? ಉರಿತಿರೋ ಬೆಂಕಿ ತರ ನಿಮ್ ಮನ್ಸು ಉರಿಲಿ ಅಂತ. ಹಸ್ಬೆಂಡು ಬೇಡ. ನಿಂತ್ಕೊಳ್ರಿ. ಪ್ಲೀಸ್ ಬೇಡ, ಟೀ ಆಗಿರ್ಬೇಕು. ಹಸ್ಬೆಂಡು ಹೆಂಗಿದೆ? ನೀವು ಮಾಡಿದ್ರೆ ಅಂದ್ಮೇಲೆ ಚೆನ್ನಾಗಿಲ್ದೇ ಇರುತ್ತಾ? ನೀವು ಮಾಡೋ ಅಡುಗೆ, ಕಾಫಿ, ಟೀ ಎಲ್ಲದನ್ನೂ ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಿ. ಇನ್ಯಾವತ್ತೂ ಹಂಗಾಗಲ್ಲ ಹಸ್ಬೆಂಡು, ತಲೆ ಕೆಡ್ಸ್ಕೊಬಿಡಿ.